ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತಾನೆ. ಹಂಗೆ ಯಾರೆಲ್ಲ ನನ್ನ ಚಾನಲ್ ನೋಡಾತ್ತೀರಿ, ನನ್ನ ವಿಡಿಯೋ ನೋಡಾತ್ತೀರಿ, ಪ್ಲೀಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾನಂತ. ಹಂಗೆ ರೇವತಿ ಅನ್ನೋರು ನನಗೆ ದಿನ ಕಮೆಂಟ್ ಮಾಡ್ತೀರಿ. ಪಾಪ ನನ್ನ ವಿಡಿಯೋ ಒಂದು ದಿನಾನು ಮಿಸ್ ಮಾಡಲ್ಲ ಅವರು. ರೇವತಿ ಅವರು ದಿನ ನೋಡ್ತಾರೆ, ಎಷ್ಟೊತ್ತಾದರೂ ಕಮೆಂಟ್ ಮಾಡೇ ಮಾಡ್ತಾರೆ. ನಾನು ಕಾಯ್ತಿರ್ತೇನೆ ಅವ್ರ ಕಮೆಂಟ್ ಸಂಬಂಧನ. ನೋಡಿದ್ರೆ ಆಗ ರಿಪ್ಲೈ ಮಾಡ್ತೇನೆ ರೀ, ಇಲ್ಲ ಒಂದೊಂದ್ಸರಿ ಲೇಟಾಗಿ ನೋಡಿದ್ರೆ ಲೇಟಾಗಿ ರಿಪ್ಲೈ ಮಾಡ್ತೇನಂತ. ಏನು ಅನ್ಕೋಬೇಡ ರೇವತಿ ಅವರೇ, ನಿಮ್ಗೆ ತುಂಬ ಥ್ಯಾಂಕ್ ಯು ಸೋ ಮಚ್. ಹಂಗೆ ಇನ್ನೊಂದು ಏನು ಗೊತ್ತಂದ್ರೆ, ನೀವು ಕಮೆಂಟ್ ಮಾಡಿದ್ರಿ ಅಂತ, ಲೈಕ್ ಮಾಡಿದ್ರಿ ಅಂತ ನಂಗೆ ಇನ್ನೂ ಹೆಚ್ಚಿನ ಬೇರೆ ಬೇರೆ ಥರ ವಿಡಿಯೋ ಮಾಡ್ಬೇಕಂತ ಅನಿಸ್ತೈತಿ. ನಿಜ ಹೇಳ್ಬೇಕಂದ್ರೆ ಯಾವ ವಿಡಿಯೋಕ್ಕೆ ಕಮೆಂಟ್ ಜಾಸ್ತಿ, ಲೈಕ್ ಜಾಸ್ತಿ ಬಂದಿರ್ತಾವಲ್ಲ ಅಂಥ ವಿಡಿಯೋ ಬೇಕಂತೇಳಿ ನಾನು ಅಂಥ ಸ್ಟೋರಿನ ತೊಗೊಂಡು ಮಾಡತ್ತೀನಿ. ಆದರೂ ಯಾರೋ ಏನು ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಂಗಿಲ್ಲ. ಒಂದಿಷ್ಟು ನಾನು ಸಬ್ಸ್ಕ್ರೈಬ್ ಮಾಡ್ತೀರಿ, ಪ್ಲೀಸ್ ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಇಷ್ಟ ಆದರೆ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಿಮ್ಮ ಫ್ಯಾಮ್ಲಿಗೆ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾನಂತೆ. ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ಮುಂಜಾನೆದ್ದ ಕುಮಾರಣ್ಣ ಹಾಲು ಬಾಳುಂಡ, ಹಾರಿ ಹಾರಿ ಮಣ್ಣ ತುಳದಾನ, ಹಾರಿ 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 ಮಣ್ಣ ತುಳದಾನ, ನೋಡವ್ವ ಹಾರಿ ಹಾರಿ ಮಣ್ಣ ತುಳದಾನ. ಅತ್ತೆರ ತಗೋರಿ ಚಾ. ಅಲ್ಲ ಚಾ ಮಾಡಿ ನೀವು ಮುಂಜಾನೆದ್ದ ನೀವು ಒಳಗೆ ಕುಂತ್ರಂತ ಮಾಡಿ ನಾನು, ನೀವು ನೋಡಿದ್ರೆ ಇಲ್ಲಿ ಬಂದಿರಿ. ಹೋಗಯ್ಯವ ಮುಂಜಾನೆದ್ದ ಕುಂದ್ರಬೇಡ ಅಂತ ಹೇಳಿಲ್ಲ ಡಾಕ್ಟ್ರ್, ಮೊಣಕಾಲು ನೋವಿನ ಸಂಬಂಧ. ಅದಕ್ಕೆ ಇಲ್ಲೊಂದಿಟ್ಟು ಅಡ್ಡಾಡಿದ್ರತ್ತ, ವಾಕಿಂಗ್ ಮಾಡಿದ್ರತ್ತಂತೆ ಬಂದೆ. ನಾನು ಬಿಸಿಲಿತ್ತಲ್ಲಿ, ಎಳೆ ಬಿಸಿಲಿತ್ತು, ವಾಕಿಂಗ್ ಮಾಡ್ಕೊಂತ ಬಂದೆ. ರಾಣಿ ಇದ್ದಾಳ ಇಲ್ಲೇ? ಚಾ ಕೊಟ್ಟಿನಿ ಇಲ್ಲಿಕ್ಕಿಗೆ. ಬಿಸಿನೀರು ಕಾಸಿ ಚಾ ಮಾಡಿ ಕೊಟ್ಟು ಬಂದಂತ ತಗೋರಿರ್ತಾರೆ. ನೀವೇನು ಚಿಂತೆ ಮಾಡ್ಕೋಬೇಡ್ರಿ. ನಿಮ್ಮ ಮಗಳಿಗೆ ಆರಾಮ್ ಅವ್ರು ಇನ್ನೂ ಹಲ್ತಿ ಕರತಾರ, ಹಲ್ತಿಕ್ಕಿ ಆಮೇಲೆ ಚಾ ಕುಡ್ತಾರಂತ. ಹೌದನ? ಚಲೋ ಆತ್ ನೋಡು. ಒಂದಿಟ್ಟಲ್ಲ ಚಂದ ನೋಡ್ಕೊ. ಆಕಿನ ಗಂಡನ ಮನ್ಯಾಗ ಕಷ್ಟ ಐತೆ ಅಂತೇಳಿ ತವ್ರ ಮನೆಗೆ ಬಂದಾಳ. ಮತ್ತು ನೀನು ತಡೀಕಿ ಹಿಂಗೆ ಬಂದಾಳ ಅಂತೇಳಿ ಬೇಕಾಬಿಟ್ಟಿ ಮಾಡಿದೆ ಅಂದ್ರೆ ನೋಡು, ಮತ್ತು ನೀನು ಒದ್ದು ಹೊರಗೆ ಹಾಕ್ತಾನ. ಅಯ್ಯ ಅತ್ಯಾರ ನಾಲ್ಕು ಹಂಗೆ ಮಾಡ್ಕೊಕೊಂತವ್ರಿ ಗೊತ್ತಾಗಿರಣ ಅಂದಂಗೆ ನಿಮ್ಗೊಂದು ಮಾತು ಕೇಳ್ಬೇಕಂತ ಮಾಡಿದ್ನಿ ಅತ್ಯಾರನ. ಏನು ಕೇಳು? ಅದಾನ ಅತ್ಯಾರಿ, ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇಟ್ಕೋರಿ, ನಿಮ್ಮ ಮಗಳು ಕೊಡಬೇಡ್ರಿ. ನಿಮ್ಮ 10 ಲಕ್ಷ ರೂಪಾಯಿ ನಿಮ್ಮ ಜೀವಕ್ಕೆ ಬರ್ತೈತ್ರಿ, ನಿಮ್ಮ ಜೀವನಕ್ಕೆ ಬರ್ತೈತ್ರಿ. ಅದನ್ನ ಹೇಳೋದಲ್ಲ ನೀನು? ಅಯ್ಯ ನಾ ಹೇಳೋದು ನಿಮ್ಗೆ ಅರ್ಥನೇ ಆಗೋದಿಲ್ಲ. ಆದಲ್ ತಡ್ರಿ, ನಾನು ಹಂಗೆ ಒಂದು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ಉತ್ತರ ಹೇಳ್ರಿ ನೀವು. ಕೇಳಿ, ಏನದ ಪ್ರಶ್ನೆ? ಅಲ್ಲ ಅತ್ಯಾರ, ನೀವು ನಿಮ್ಮ ತವ್ರ ಮನೆಗೆ ಕಷ್ಟ ಬಂದಾಗ ಎಷ್ಟು ಸಲ ತವ್ರ ಮನೆಗೆ ಹೋಗಿರಿ? ಹೂವ ನಾ ಏನು ಕಷ್ಟ ಬಂದ ತವ್ರ ಮನೆಗೆ ಹೋಗಕ್ಕೆ ಹೋಗಿಲ್ವಾ. ಯಾಕೆ ಬೇಕಂತೇಳಿ ಯಾವಾಗ ಒಮ್ಮೆ ನನ್ನ ಗಂಡ ಮನೆಯಾಗಿರ್ಲಿಲ್ಲ, ಬೇರೆ ಊರಾಗಿದ್ರ ಅವ್ರು. ಅವಾಗ ನಿನ್ನ ಗಂಡಗೆ ಭಾಳ ಆರಾಮಿರ್ಲಿಲ್ಲವ. ನನಗೆ ಕೈಕಾಲೆಲ್ಲ ಥರ ನಡ್ದಾಕತ್ಬಿಟ್ಟು. ಮನ್ಯಾಗ ನಿಮ್ಮ ಮಾವನೂ ಇಲ್ಲ, ಮತ್ತು ಕೈಯಾಗ ರೊಕ್ಕನೂ ಇಲ್ಲ. ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಅವಾಗ ತವ್ರ ಮನೆ ನೆನಪಾಗಿತ್ತು. ಅವಾಗ ಒಮ್ಮೆ ಹೋದಕ್ಕೆ ನೋಡುವ ನಾನು ಹೊಳ್ಳಿ ಹೆಜ್ಜೆ ಇಟ್ಟಿಲ್ ಬಿಡೋಣ. ಅದಕ್ಕಿದಕ್ಕೆ ಆಟಕ್ಕಿಟ್ಟಕ್ಕೆ ಕಷ್ಟ ಬಂದ್ರೆ ನಾ ಹೋಗು ಮಗಳೆಲ್ಲ ಹೋಗಿನೇ ಇಲ್ಲ. ಏನಾದರೂ ಇದ್ದು ಗಂಡನ ಮನ್ಯಾಗ ಬಾಳೆ ಮಾಡ್ಯಾನ ನಾನು, ಹೊರತು ತವ್ರ ಮನೆಗೆ ಹೆಜ್ಜೆ ಇಟ್ಟಿಲ್ಲ ನಮ್ಮ ಮಗಳು. ನೋಡ್ರಿ ಅತ್ತೆ, ನಿಮಗಿದ್ದಷ್ಟು ಬುದ್ಧಿ ನಿಮ್ಮ ಮಗಳಿಗಿಲ್ಲ. ಏನು ಮಾಡೋದು? ಯಾವುದಕ್ಕಾದ್ರೂ ಬರೇ ತವ್ರ ಮನೆ ಅಂತೇಳಿ ಬರೇ ತವ್ರ ಮನೆಗೆ ಬಂದು ಕುಂದಿರ್ತಾವ. ಈ ಸರಿ ನರೇತ್ಯಾರ ನೀವೇ ಹೇಳ್ರಿ. ನೀ ನೋಡ ಸುತ್ತಿ ಬಳಸಿ ನೀ ಅದ ವಿಷಯಕ್ಕೆ ಬರ್ತೀವಿ. ನೋಡಿ ನಿರ್ಮಲ ಹೇಳಕತ್ತಾನಿ, ನನ್ನ ಮಗಳ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ನೀ. ಏನು ನಾವು ರಾಣಿನ ರಾಣಿ ಹಂಗೆ ಸಾಕೇಬೇಕೇನ. ಆಕಿಗೆ ಕಷ್ಟ ಸುಖ ಏನು ಗೊತ್ತಿಲ್ಲ. ಗಂಡನ ಮನ್ಯಾಗ ಕಷ್ಟ ಬಂತಂದ್ರೆ ಮತ್ತೆ ತವ್ರ ಮನೆ ನೆನಪಾಗೈತಿ ಬಂದಾಳ. ನಮ್ಮ ಕಾಲದ ಬೇರೆ, ಈ ಕಾಲದ ಬೇರೆ. ನೀನು ಆಕಿಗೆ ನನ್ನ ಕಂಪೇರ್ ಮಾಡಿ ಮಾತಾಡಿ ಸುಳ್ಳ ಮಾತು ಜಗಳ ಹಚ್ಚಿ ಇದು ಮಾಡಕ್ಕೆ ಹೋಗ್ಬೇಡ. ಸುಮ್ಮನೆ ನಿಂಗೆ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗು. ಅಯ್ಯೋ ಅತ್ಯಾರೆ, ನಾ ಹಂಗೆ ಅನ್ಲಿಲ್ರಿಪ್ಪ. ನಿಮ್ಗೆ ಹೇಳೋದು ಅರ್ಥ ಆಗೋಲ್ದು. ನಾನು ಹೋಗ್ಲಿ ಬಿಡ. ನಾನು ನಿಮ್ಗೊಂದು ವಿಷಯ ಹೇಳ್ತೇನೆ, ಅದಕ್ಕೆ ಹ್ಞೂ ಅಂತೀರಾ ನೀವೀಗ? ಆತ ಹೇಳಿ, ಏನದು? ನಿಮ್ದೇನೈತಲ್ರಿ ಜಮೀನು ಮಾರಿದ ದುಡ್ಡು 10 ಲಕ್ಷ ರೂಪಾಯಿ, ಅದು ಬ್ಯಾಂಕ್ನಾಗ ಹಂಗೆ ಇರಲಿ. ನನಗೆ ನಮ್ಮ ತವ್ರ ಮನೆಯವ್ರು ಕೊಟ್ಟಾರಲ್ರಿ ಬಂಗಾರ, ತವಡೆ ನೆಕ್ಲೆಸ್ ಅದು ಇದು ಅಂಥೇಳಿ ಎಲ್ಲ ಸೇರಿ ಒತ್ತಿ ಇಟ್ಟು ಒಂದು 10 ಲಕ್ಷ ರೂಪಾಯಿ ಬರ್ತದ್ರಿ. ಅದನ್ನ ಒತ್ತಿ ಇಟ್ಟು ಹಂಗಾರೆ ನಿಮ್ಮ ಮಗಳಿಗೆ ಕೊಟ್ರಾತ ಅಂತ ನಾ ಅನ್ಕೊಂಡೇನ್ರಿ. ಅದಕ್ಕೆ ನಿಮ್ಗೆ ಒಂದು ಮಾತು ಕೇಳಿದ್ರಾತಂತ, ನಿಮ್ಮ ದುಡ್ಡಾಕಿ ಕೊಡೋದು ಬೇಡ ಅಂತ ನಂದ್ರಿ. ಅಯ್ಯೋ ಶಿವ ನಾವಲ್ವಾ ಇವ. ಅಲ್ಲ ನೀ ಹೇಳೋದು ನಾ ಕೇಳಿ ಮಾಡಿಬಿಟ್ನೆ ಅಂದ್ರೆ ಮುಗ್ದ ಹೋದ್ಕತಿ. ಅಂದ್ರೆ ಈ ಓಣ್ಯಾಗೆಲ್ಲ ಒಂದು ರೌಂಡ್ ಹೇಳ್ಕೊಂತ ಬರ್ತೀನಿ. ಅಲ್ಲ ನಂದು ಬಂಗಾರ ಸಾಮಾನು ಒತ್ತಿ ಇಟ್ಟು ನಮ್ಮ ಅತ್ತೆಯರು ಮಗಳು ರೊಕ್ಕ ಕೊಟ್ಟಾರ ನೋಡು ಅಂತೇಳಿ ಅವ್ರ ಮುಂದೆ ಹೇಳ, ಓಣ್ಯಾರ ಮುಂದೆ ಮತ್ತೆ ಹೋಗಿ ನಿಮ್ಮ ತವ್ರ ಮನ್ಯಾಗೂ ಹೇಳು. ಅಂದ್ರೆ ನನ್ನ ಮಾನ ಮರ್ಯಾದೆ ಇದ್ದೋಷ್ಟು ಹರಾಜಾಗಲಿ. ಇದು ಹೌದಿಲ್ಲ ನಿನ್ನ ಪ್ಲ್ಯಾನ್? ಅಯ್ಯೋ ತರ ನಾ ಯಾಕೆ ಹೇಳ್ತಾನೆ ರೀ, ನಾನು ಕೊಡಾತಾನಿಲ್ಲ ಮತ್ತೆ ಹೋಗಿ ಹೇಳ್ತಾನೆ ನಾನು. ಅಯ್ಯ ಬೇಡ ಇವ. ಅಲ್ಲ ನಂದ ಐತಲ್ಲ ರೊಕ್ಕ, ನಂದ ನನ್ನ ಮಗಳಿಗೆ ಕೊಡ್ತಾನೆ ಬಿಡ. ನಿಂದು ಯಾಕೆ ಬೇಕು? ನೀ ಏನು ಕೊಡೋದು ಬೇಡ, ತೊಗೊಳೋದು ಬೇಡ, ಏನು ಬೇಕಾಗಿಲ್ಲ. ನನ್ನ ರೊಕ್ಕ ಐತಿ, ನಾ ಕೊಡ್ತಾನೆ ನನ್ನ ಮಗಳಿಗೆ. ನೀ ಏನು ಹೇಳಕ್ಕೆ ಬರಬೇಡ, ಸುಮ್ಮನೆ ಹೋಗು. ಹಂಗಲ್ರಿ ಅತ್ಯಾರ, ನಾ ಹೇಳೋದೊಂದು ಸ್ವಲ್ಪ ಕೇಳ್ರಿ. ಆಕಿ ಏನು ನಾಟಕ ಮಾಡತ್ತಾಳ ನಿಮ್ಮ ಮಗಳು, ನಿಮ್ಗೆ ನಮ್ಮ ಸಾಕಂಗೆ ಮಾಡಕತ್ತಾಳಕಿ, ನೀವು ನಂಬೋಳ್ರಿ ಅಷ್ಟೇ. ಆಕಿ ನಾಟಕ ನಾ ಬೈಲ್ ಮಾಡಲಿಲ್ಲ ಅಂದ್ರೆ ನೋಡಿ ಮತ್ತೆ ಬೇಕಂದ್ರೆ ನಾನು ನಿರ್ಮಲನಲ್ಲಿ ಮತ್ತೆ ಬೈಲ್ ಮಾಡೇ ಮಾಡ್ತೇನೆ. ಅವಾಗ ಗೊತ್ತಾಕತ್ತೆ ನಿಮ್ಗೆ. ಅಲ್ಲಿ ಮಟ ಒಂದು ಸ್ವಲ್ಪ ಸುಮ್ಮನೆ ಇರಿ ನೀವು. ನೀ ಏನು ಬೈಲ್ ಮಾಡೋದು ಬೇಡ, ಏನು ಬೇಡ. ಆಕೆ ಯಾಕೆ ನಾಟಕ ಮಾಡ್ತಾಳ? ಗಂಡ ಮನೆ ಕಷ್ಟ ಐತಂತೆ ತವ್ರ ಮನೆಗೆ ಬಂದ್ರೆ ಹಿಂಗೆ ಮಾಡೋದು. ಈಗ ನಾ ಇದ್ದ ಹಿಂಗೆ ಮಾಡತ್ತೀರಿ ನೀವು.
ನಾ ಸತ್ಗಿತ್ರ ನನ್ನ ಮಗಳು ನೋಡಿರ ನೀವು ನಾಳೆ ಎದಕ್ಕೆ ಸರ್ ನೀವು ಹೋಗ್ ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಹೋಗಿ ನೀನು ನನಗೆ ಗೊತ್ತೈತಿ ನಾನು ರೊಕ್ಕ ನಾ ಕೊಡ್ತಾನೆ ಬಿಡ್ತಾನೆ ಅದನ್ನ ಕೇಳಕ್ಕೆ ನೀ ಯಾರು ಹೋಗಿ ನಡಿ ಅತ್ತೆರ ನೀವು ಭಾಳ ಮಾತಾಡತ್ತೀರಾ ಸುಮ್ಮನೆ ಅದನ್ನಂತೇಳಿ ನಾನು ಅಲ್ಲ ನಾ ಏನು ಹೇಳಕ್ಕೆ ಬಂದೆ ಏನಿಲ್ಲ ನಿಮ್ಗೆ ಒಂದು ಅರ್ಥ ಆಗೋಲ್ದು ನಾ ಹೇಳಾತಿದ್ದು ಒಂದು ನೀವು ಮಾತಾಡಕತ್ತಿದ್ದು ಒಂದು ನಾ ನಿಮ್ಮ ಒಳ್ಳೇದು ಕೇಳಿದ್ರೆ ಮತ್ತು ನನಗೆ ಕೆಟ್ಟದ್ದು ಬಯಸಾತಿರಲ್ಲ ನೀವು ಏನಂದೆ ನಾನು ಆಕೆ ರೊಕ್ಕ ಕೊಡಬೇಡ್ರಿ ಅಂತ ನಾನು ಕೊಡ್ತಾನೆ ಅಂತ ನೀವು ಕೊಟ್ಕೋ ಹೋಗ್ರಿ ನಿಮ್ಗೆ ಯಾರು ಹೇಳ್ತಾರೆ ನಿಮ್ಗೆ ಏನು ಹೇಳಿದ್ರು ಅಷ್ಟೇ ಅರಿಬಿ ಹೋಗ್ಯಾಕ ಬಾಂಡೆ ತಿಕ್ಕಕ್ಕ ಕಸ ಹೊಡ್ಯಾಕ ಅಡಿಗೆ ಮಾಡಕ್ಕೆ ಎಲ್ಲದಕ್ಕೂ ಸುಸಿ ಬೇಕು ನಿಮಗೆ ಇಂಥದ್ದು ಏನಾರು ಹೇಳಕ್ಕೆ ಬಂದೆ ಅಂದ್ರೆ ಒಂದು ಈಟು ತಲೆಗೆ ಹೋಗಿಸ್ಕೊಳ್ಳೋದಿಲ್ಲ ನೀವು ನನಗೆ ಎದಕ್ಕೆ ಬೇಕಾಗಿತ್ತು ನೀವು ಬಲ ನಿಮ್ಮ ರೊಕ್ಕ ಬಲ ನಿಮ್ಮ ಮಗಳ ಬಲ ಏನಾರ ಮಾಡ್ಕೊರಿ ಆಮೇಲೆ ಗೊತ್ತಾಗತ್ತಿ ಅವಾಗ ನನ್ನ ಹತ್ರ ಬರ್ರಿ ಅವಾಗ ಒಬ್ಬೊಬ್ಬರಿಗೆ ಬರಬ್ಬರಿ ಮಾಡ್ತೇನೆ ನಾನು ಅಯ್ಯೇ ಬಿದ್ದಾಡಿ ಹೋಗಿ ಸುಮ್ಮನೆ ಹೋಗ ನೀನು ನಂದು ಅರಿಬಿ ಹೋಗಿದ್ದು ನನಗೆ ಊಟ ಹಾಕೋದು ಏನು ಬೇಕಾಗಿಲ್ಲ ನೀನು ನಂದೆಲ್ಲ ನಾ ಮಾಡ್ಕೊತಾನೆ ಹೋಗಿ ನನ್ನ ಮಗಳದ ನನ್ನ ಮಗಳು ಬಂದಾಳಿಲ್ಲ ನನ್ನ ಮಗಳು ಇರೋ ಮಟ್ಟ ನನ್ನ ಮಗಳು ಮಾಡ್ತಾಳೆ ನನಗೆ ನಾ ಬೇಕಂದಿದ್ದು ಅಡಿಗೆ ಮಾಡ್ಕೊಡ್ತಾಳೆ ಆಕಿನ ಅರಿಬಿ ಹೋಗೋದು ಹಾಕ್ತಾಳೆ ನೀ ಏನು ನನ್ನ ಅರಿಬಿ ಹೋಗಿದ್ದು ಬೇಡ ಏನು ನನಗೆ ಊಟ ಹಾಕೋದು ಬೇಡ ಏನು ಬೇಕಾಗಿಲ್ಲ ನೀನು ನನಗೆ ಅಡಿಗೆನೂ ಮಾಡಕ್ಕೆ ಹೋಗಣ್ಣಿ ನಾನು ಬಿಟ್ಟು ನೀನು ನಿನ್ನ ಗಂಡ ಅಷ್ಟು ಅಡಿಗೆ ಮಾಡ್ಕೊರಿ ಉಣ್ರಿ ನನಗೆ ನನ್ನ ಮಗಳು ಬಂದಾಳ ಮಾಡಿ ಕೊಡ್ತಾಳೆ ಏನು ಇಂಥ ಬಿದ್ದಾಡ್ಯಾರನ್ನ ಭಾಳ ಮಂದಿ ನೋಡಿ ನಾನು ಹೋಗಿ ಆಯ್ತು ತಗೋರಿ ಅತ್ತರ ಆಕೆ ಕಡೆ ನಾ ಅಡುಗೆ ಮಾಡಿಸ್ಕೊಂಡು ಉಣ್ರಿ ಹಂಗಾರ ನಾನು ಇವತ್ತಿಂತ ನಿಮ್ಮ ಅರಿಬಿನೂ ಹೋಗಿಂಗಿಲ್ಲ ನಿಮ್ಗೆ ಅಡುಗೆನೂ ಮಾಡಂಗಿಲ್ಲ ಆಕೆ ಎಷ್ಟು ದಿನ ಮಾಡ್ತಾಳೆ ನಾನು ನೋಡ್ತಾನಂತ ಈಗ ಸ್ಟಾರ್ಟ್ ಆಗ್ತದೆ ಇನ್ನೂ ಮುಗ್ದಿಲ್ಲ ಎಂಡ ಮಸ್ತ್ ಐತಿ ಏನು ನೀನೇ ಮಾಡಿದ್ದೆಲ್ಲ ಇದು ನಿನಗೆ ಬರ್ತದೆ ನೋಡ್ರಿ ಹೆಂಗೆ ಮಾಡ್ತಾನಂತ